ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇವಾಗೇನು ಕೆ ಎಸ್ ಆರ್ ಟಿ ಸಿದು ಆಗಸ್ಟ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಕೆ ಎಸ್ ಆರ್ ಟಿ ಸಿ ಸೆಕೆಂಡ್ ಕಟ್ ಆಫ್ ಲಿಸ್ಟ್ ಬರೋದಿದೆಯಲ್ಲ. ಸೊ ಕೆ ಎಸ್ ಆರ್ ಟಿ ಸಿ ಸೆಕೆಂಡ್ ಕಟ್ ಆಫ್ ಲಿಸ್ಟಲ್ಲಿ ಯಾರ್ಯಾರಿಗೆ ಅವಕಾಶನ ಸಿಗಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಮತ್ತು ಇವಾಗೇನು ಅಭ್ಯರ್ಥಿಗಳು ಏನು 545 ಪೋಸ್ಟ್ ಏನು ಕಡಿತಗೊಂಡಿದ್ದಾವಲ್ಲ ಕೆ ಎಸ್ ಆರ್ ಟಿ ಸಿ ಡಿಕಂಪ್ಸಿ ಪೋಸ್ಟು. ಸೊ ಆ ಕಡಿತಗೊಂಡಿರುವ ಹುದ್ದೆಗಳು ಏನಾದರೂ ಸೆಕೆಂಡ್ ಲಿಸ್ಟಲ್ಲಿ ಆ್ಯಡ್ ಆಯಿತು ಅಂತಂದರೆ ಸೊ ಟೋಟಲ್ ಆಗಿ ಎಷ್ಟು ಜನಕ್ಕೆ ಅವಕಾಶ ಸಿಗಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಮತ್ತು 50ರಿಂದ 40 ಏನು 50ರಿಂದ 40 ಹೊಡೆದವ್ರವರೆಗೂ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ, ಸೆಲೆಕ್ಟ್ ಆಗದೇ ಇರೋರಿಗೆ ಯಾರ್ಯಾರಿಗೆ ಅವಕಾಶಗಳು ಸಿಗಬಹುದು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೀವೇನಾದರೂ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬನ್ನಿ ವಿಡಿಯೋ ನೋಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ಇದು ಫೈನಲ್ ಏನು ಕಟ್ ಆಫ್ ಲಿಸ್ಟ್ ಬಂದಿತ್ತಲ್ಲ ಅದ್ರದ್ದು PDF ಸ್ನೇಹಿತರೆ. ಇದು ನಿಮ್ಮ ಹತ್ರ ಆಲ್ರೆಡಿ ಎಲ್ಲರ ಹತ್ರ ಇರುತ್ತೆ ಅನಿಸುತ್ತೆ, ಸರಿನಾ? ಸೊ ಇವಾಗ ಇದರಲ್ಲಿ 2000 ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ, ಸರಿನಾ? ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟಕ್ಕೆ ನಿಂತಿದೆ ಅಂತ ಆಲ್ರೆಡಿ ಇಲ್ಲಿದೆ. ಯಾರ ಹತ್ರ ಅದು ಇಲ್ಲ ಅಂತಂದರೆ ನೀವು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೋದು, ಸರಿನಾ? ಸೊ ಆಲ್ಮೋಸ್ಟು ಜನರಲ್ ಕ್ಯಾಟಗರಿ 46ವರೆಗೆ ನಿಂತಿತ್ತು. ಸೊ ನಾವು ಲಾಸ್ಟ್ ಟೈಮ್ ಏನು ಕಟ್ ಆಫ್ ವಿಡಿಯೋ ಮಾಡಿದ್ದೀವಲ್ಲ, ಸೊ ಅಷ್ಟಕ್ಕೆ ನಿಂತಿದ್ದು. ನಾವು ಲಾಸ್ಟ್ ಟೈಮ್ ಕಟ್ ಆಫ್ ವಿಡಿಯೋ ಮಾಡಿ ಹೇಳಿದ್ವಿ, ಈ ಥರ ಒಂದು ಕಟ್ ಆಫ್ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ವಿ ನೀಟಾಗಿ, ಯಾವ್ಯಾವ ಥರ ಕೂತ್ಕೋಬೋದು ಅನ್ನೋದನ್ನು ಒಂದು ಅಂದಾಜಲ್ಲಿ ನಾವು ತಿಳಿಸ್ಕೊಟ್ಟಿದ್ವಿ. ಸೊ ಆಲ್ಮೋಸ್ಟ್ 90% ನಾವು ಯಾವ ಥರ ಹೇಳಿದ್ವಿ ಅದೇ ಥರ ಆಗಿತ್ತು. ಸೊ ಇವಾಗಲೂ ಕೂಡ ನಾವು ಒಂದು ಸೆಕೆಂಡ್ ಕಟ್ ಆಫ್ ಲಿಸ್ಟ್ಗೆ ಬಂದರೆ ಯಾವ ಥರ ಬರ್ಬೋದು, ಸೆಕೆಂಡ್ ಕಟ್ ಆಫ್ ಲಿಸ್ಟು ಯಾರಿಗೆಲ್ಲ ಅವಕಾಶ ಸಿಗ್ಬೋದು ಅನ್ನೋದನ್ನು ವಿತ್ ಕ್ಯಾಲ್ಕುಲೇಟ್ ಮಾಡಿ ನಾವು ಒಂದು ಅಂದಾಜನ್ನು ಮಾಡೋಣ ಸ್ನೇಹಿತರೆ, ಸರಿನಾ? ಸೊ ಇಲ್ಲಿ ನಿಮಗೆ ಒಂದು ಅಂದಾಜಿಗಿರಲಿ ಅಂತ ಒಂದು ಕ್ಯಾಲ್ಕುಲೇಟ್ರು ಕೂಡ ಈ ಕಡೆ ಸೈಡಿಗೆ ತೊಗೊಂಡಿದ್ದೀನಿ. ಸೊ ನೋಡಿ ಸ್ನೇಹಿತರೆ, ಇದು ನಮ್ಮ ಫ್ರೆಂಡ್ ಒಬ್ಬರು ಶಿವರಾಜ್ ಅನ್ನೋ ನಮ್ಮ ಸ್ನೇಹಿತರೊಬ್ಬರು ಇದನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಒಂದು 21 ನಂಬರ್ ಡಿಫ್ರೆನ್ಸ್ ಬರ್ತಾಯಿದೆ. ಯಾವ ಥರ ಡಿಫ್ರೆನ್ಸ್ ಅಂತಂದರೆ, ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಇಲ್ಲೇನಿದೆಯಲ್ವಾ, ಏನು ಇದು ಆ ಟೈಮಲ್ಲೂ ಒಬ್ಬರು ಅಭ್ಯರ್ಥಿ ಮಾಡಿದರು. ಸೊ ಟೋಟಲ್ಲಾಗಿ 40ರಿಂದ 50 ಗಂಟೆ ಹೊಡೆದವರು 4683 ಜನ ಇದ್ದರು. ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ, ಟೋಟಲಾಗಿ 4683 ಜನ. ಸೊ ಬಟ್ ಇವಾಗ ಶಿವರಾಜ್ ಅವರು ಮಾಡಿದ್ದಕ್ಕೂ ಈ ಒಂದು PDFಗೂ ಒಂದು 21 ನಂಬರ್ ಡಿಫ್ರೆನ್ಸ್ ಬರ್ತಾಯಿದೆ. ಈಗ ಯಾವ ಥರ ಅಂತ ಚೆಕ್ ಮಾಡಿ ಹೇಳ್ತೀನಿ ನೋಡಿ ನಿಮಗೆ. ಸೊ ನೋಡಿ ಸ್ನೇಹಿತರೆ, ಇವಾಗ ಟೋಟಲ್ಲಾಗಿ 50ರಿಂದ 46ವರೆಗೂ ಹೊಡೆದವರು ಆಲ್ಮೋಸ್ಟ್ ಜನ ಸೆಲೆಕ್ಟ್ ಆಗಿದ್ದಾರೆ. ಇದರಲ್ಲಿ ಸೆಲೆಕ್ಟ್ ಆಗಿರೋದನ್ನು ನಾನು ಕಟ್ ಮಾಡಿ ಹೇಳ್ತೀನಿ ನಿಮಗೆ. ಈ ಉಳ್ಕೊಂಡವ್ರು ನೋಡಿ 46ವರೆ ಹೊಡೆದವರೆಲ್ಲ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ, ಸರಿನಾ? ಸೊ 46ವರೆ ಹೊಡೆದವ್ರು ಸೆಲೆಕ್ಟ್ ಆಗಿದ್ದಾರೆ ಅಂತಂದರೆ ಇನ್ನು 46ರಿಂದನೇ ನಾವು ಕೌಂಟ್ ತೊಗೊಂಡಿದ್ದೀವಿ. 46ವರೆ ನಾವು ಕೌಂಟ್ ತೊಗೊಂಡಿಲ್ಲ, ಯಾಕಂದರೆ ಅವರೆಲ್ಲ ಆಲ್ರೆಡಿ ಸೆಲೆಕ್ಟ್ ಆಗಿರೋದ್ರಿಂದ 46ವರೆ ಹೊಡೆದಿರುವಂಥ ಅಭ್ಯರ್ಥಿಗಳಿಗೆ ಯಾರಿಗೂ ನಾವು ಇಲ್ಲಿ ತೊಗೊಂಡಿಲ್ಲ, ಅವ್ರು ಸೆಲೆಕ್ಟ್ ಆಗಿದ್ದಾರೆ. ಉಳ್ಕೊಂಡಿರೋ ಅಭ್ಯರ್ಥಿಗಳು ಯಾರ್ಯಾರು ಉಳ್ಕೊಂಡಿದ್ದಾರೆ ಅಂತ ಸೊ 46ರಿಂದ ನಾವು ಚೆಕ್ ಮಾಡ್ತಾ ಬಂದರೆ ಸ್ನೇಹಿತರೆ, 1-2 ನಂಬರ್ ಹೆಚ್ಚು ಕಮ್ಮಿ ಆಗಿರ್ಬೋದು, ನಾನು ಅದನ್ನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಒಂದು 99% ಇದು ಮಾಹಿತಿ ಅವರು ಶಿವರಾಜ್ ಅವರು ಮಾಡಿರೋದು ಎಕ್ಯುರೇಟ್ ಆಗಿದೆ, ಸರಿನಾ? ಸೊ 46 ಹೊಡೆದವ್ರು ನೋಡಿ ಟೋಟಲ್ಲು 308 ಜನ ಇದ್ದರು ಅಂತ ಹೇಳ್ತಿದ್ದಾರೆ. ಅದರಲ್ಲಿ 294 ಜನ ಸೆಲೆಕ್ಟ್ ಆಗಿದ್ದಾರೆ, 14 ಜನ ಉಳ್ಕೊಂಡಿದ್ದಾರೆ. ಸೊ ಪ್ರತಿ ಕ್ಯಾಟಗರಿಗಳಲ್ಲೂ ಅಷ್ಟೇ. ಇದು 46 ಆಯ್ತಲ್ವಾ, ನೆಕ್ಸ್ಟು 45ವರೆಯಲ್ಲಿ 29 ಜನ ಉಳ್ಕೊಂಡಿದ್ದಾರೆ, ಇವರು ಸೆಲೆಕ್ಟ್ ಆಗಿರೋರು ಟೋಟಲ್ ಅಭ್ಯರ್ಥಿ. ಮತ್ತು 45ರಲ್ಲಿ ಟೋಟಲಾಗಿ 135 ಜನ ಉಳ್ಕೊಂಡಿದ್ದಾರೆ. 44ವರೆಯಲ್ಲಿ 84 ಜನ ಉಳ್ಕೊಂಡಿದ್ದಾರೆ. 44ಅಲ್ಲಿ 288 ಜನ ಉಳ್ಕೊಂಡಿದ್ದಾರೆ. 43ವರೆಯಲ್ಲಿ 152 ಜನ ಉಳ್ಕೊಂಡಿದ್ದಾರೆ ಆಯಾ ಕ್ಯಾಟಗರಿಗಳಲ್ಲಿ, ಸರಿನಾ? 43ರಲ್ಲಿ 355 ಜನ ಉಳ್ಕೊಂಡಿದ್ದಾರೆ. 42ವರೆಯಲ್ಲಿ 260 ಜನ ಉಳ್ಕೊಂಡಿದ್ದಾರೆ. 42ವರೆಯಲ್ಲಿ 260 ಜನ ಉಳ್ಕೊಂಡಿದ್ದಾರೆ, ಇನ್ನೂ ಆಗದೇ ಇರೋರು, ಜಾಬ್ ಆಗದೇ ಇರೋರು, ಸರಿನಾ? ಸೊ ಅದರಲ್ಲಿ 42ರಲ್ಲಿ ನೋಡಿ ಇನ್ನೂ 374 ಜನ ಉಳ್ಕೊಂಡಿದ್ದಾರೆ. 42ರಲ್ಲಿ ಬರೀ 6 ಜನ ಆಯ್ಕೆಯಾಗಿರೋರು, ಸರಿನಾ? 41ವರೆಯಲ್ಲಿ ಸ್ನೇಹಿತರೆ ಯಾರು ಒಬ್ಬರು ಆಯ್ಕೆಯಾಗಿಲ್ಲ. 41ವರೆಯಲ್ಲಿ ಟೋಟಲಾಗಿ ಏನು 220 ಜನ ಹೊಡೆದರೆ ಅಷ್ಟು ಜನ ಉಳ್ಕೊಂಡಿದ್ದಾರೆ. 41ರಲ್ಲಿ ನೋಡಿ 6 ಜನ ಆಯ್ಕೆಯಾಗಿದ್ದಾರೆ, 328 ಜನ ಉಳ್ಕೊಂಡಿದ್ದಾರೆ ಇನ್ನೂ ಸೆಕೆಂಡ್ ಲಿಸ್ಟಿಗೆ. 40ವರೆಯಲ್ಲಿ ಒಬ್ಬರು ಆಯ್ಕೆಯಾಗಿದ್ದಾರೆ, 197 ಜನ ಉಳ್ಕೊಂಡಿದ್ದಾರೆ. 40ರಲ್ಲಿ ಇಬ್ಬರು ಆಯ್ಕೆಯಾಗಿದ್ದಾರೆ, ಇನ್ನೂ 288 ಜನ ಉಳ್ಕೊಂಡಿದ್ದಾರೆ, ಸರಿನಾ? ಸೊ ಇದೆಲ್ಲ ನಾವು ಟೋಟಲ್ ಮಾಡಿದ್ರೆ ಸ್ನೇಹಿತರೆ, ಇದೆಲ್ಲ ಟೋಟಲ್ ಮಾಡಿದ್ರೆ 2700
4 ಜನ ಆಗ್ತಿದೆ ಇದು, ಸರಿನಾ? ಸೊ ಇವಾಗ ಯಾರ್ಯಾರಿಗೆ ಅವಕಾಶ ಸಿಗ್ಬೋದು ಸರ್ ಸೆಕೆಂಡ್ ಲಿಸ್ಟಲ್ಲಿ? ಈಗ 545 ಪೋಸ್ಟ್ ಬೇರೆ ಹೇಳ್ತಾ ಇದ್ದಾರೆ, ಅದೇನಾದರೂ ತೊಗೋಬೋದಾ? ಅದು ಎಲ್ಲದ್ರ ಬಗ್ಗೆ ಇವಾಗ ಕೂಲಂಕುಷವಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ನೋಡಿ, ಇವಾಗ ನಮಗೆ ಒಂದು ಅಂದಾಜಲ್ಲಿ ಬಂದಿರೋ ಮಾಹಿತಿ ಪ್ರಕಾರ, ಅಕ್ಯುರೇಟ್ ಆಗಿ ಅಂತ ಹೇಳ್ತಾ ಇಲ್ಲ, ಅಂದಾಜಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಸ್ನೇಹಿತರೆ, ನಮಗೆ ಈಗ ಸೆಕೆಂಡ್ ಲಿಸ್ಟ್ ಆಗೋಷ್ಟ್ರ ಒಳಗಡೆ ನಮಗೆ ಅಭ್ಯರ್ಥಿಗಳು ಒಂದು 270 ಮೆಂಬರ್ಸು ನಮಗೆ ಸಿಗ್ಬೋದು ಅಂತ ಅನ್ಕೋತಾ ಇದ್ದೀವಿ. ಯಾರು ಈಗ ಆಲ್ರೆಡಿ 2000 ಪೋಸ್ಟಲ್ಲಿ ಅಬ್ಸೆಂಟ್ ಆಗಿ ಡಿಪೋಗಳಿಗೆ ಹೋಗಿ ಏನು ಆರ್ಡರ್ ಕಾಪಿ ತೊಗೊಳ್ದೇ ಇರೋರು, ನಾನೊಂದು ಅಂದಾಜಲ್ಲಿ ಹೇಳ್ತಿದ್ದೀನಿ, ನನಗೆ ಬಂದಿರೋ ಮಾಹಿತಿ ಪ್ರಕಾರ, ನಮಗೆ ಗೊತ್ತಿರೋ ಅಂಥದ್ದು ಇದ್ರ ಪ್ರಕಾರ ನಾವು ಲೆಕ್ಕ ಹಾಕಿದ್ರೆ ಒಂದು 270 ಜನ ಅಂತ ತೊಗೋತಾ ಇದ್ದೀನಿ, ಸರಿನಾ? ಒಂದು 270 ಜನ ತೊಗೊಂಡ್ರೆ ಸ್ನೇಹಿತರೆ, ಆಮೇಲೆ ಈಗೇನು ಅಭ್ಯರ್ಥಿಗಳು ಹೋರಾಟ ಮಾಡ್ತಿದ್ದಾರಲ್ಲ 545 ಪೋಸ್ಟಿಗೆ, ಸೊ 545 ಪೋಸ್ಟು ಮತ್ತು 270 ಜನ ಆಬ್ಸೆಂಟ್ ಆಗಿರೋದು ಎಲ್ಲನೂ ತೊಗೊಂಡ್ರೆ ಸ್ನೇಹಿತರೆ 815 ಜನ ಆಗ್ತಾರೆ. 815 ಜನಕ್ಕೆ ಅವರು ಸೆಕೆಂಡು ಕಟ್ ಆಫ್ ಲಿಸ್ಟನ್ನು ಬಿಡಬೇಕಾಗತ್ತೆ, ಸರಿನಾ? 815 ಜನಕ್ಕೆ ಯಾವ ಥರ ಬಿಡ್ಬೋದು ಸರ್ ಅವರು? ಸೊ ಏನೋ 545 ಬಿಟ್ಟರು ಅಂತಂದರೆ ಸ್ನೇಹಿತರೆ, ನೆಕ್ಸ್ಟು ಅವರು ಕಟ್ ಆಫ್ ಬಿಟ್ಟಾಗ ಮತ್ತೆ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ಎಲ್ಲ ಡಿಪೋಗಳನ್ನು ತೋರಿಸಿ ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ಅದೇನಾದರೂ 545 ಬಂತು ಅಂತಂದರೆ ಈ 815 ಪೋಸ್ಟಿಗೆ ಅವರು ನೆಕ್ಸ್ಟು ಕಟ್ ಆಫನ್ನು ಬಿಟ್ಟು ಮತ್ತೆ ಅವರು ಕೌನ್ಸಿಲಿಂಗನ್ನು ಕರೆದು ಅಭ್ಯರ್ಥಿಗಳಿಗೆ ಡಿಪೋಗಳನ್ನು ಹಂಚಿಕೆ ಮಾಡಬೇಕಾಗತ್ತೆ, ಸರಿನಾ? ಸೊ 815ರಲ್ಲಿ ಸ್ನೇಹಿತರೆ, ಇದರಲ್ಲಿ ನಾವು ಡಿವೈಡೆಡ್ ಬೈ 2 ಮಾಡೋಣ, ಸರಿನಾ? ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಯಿತು? 407 ಜನ, 407 ಜನ ಉಳೀತು ಅಂದ್ಕೊಡ್ರಿ. ಈ 407 ಜನಕ್ಕೆ ಸ್ನೇಹಿತರೆ ಅವರು ಜನರಲ್ ಕ್ಯಾಟಗರಿನಲ್ಲಿ ಕೂರಿಸ್ತಾರೆ, ಸರಿನಾ? ಈ 408 ಅಂತಲೇ ಹಾಕೊಳ್ಳೋಣ, ನಾನು ಬೇಡ, ಒಂದು 408 ಅಂತಲೇ ಹಾಕೊಳ್ಳೋಣ, ಸುಮ್ಮನೆ ಒಂದು ಅಂದಾಜಲ್ಲಲ್ವ ಹಾಕಿರೋದು, ಒಂದು 408 ಅಂತಲೇ ಹಾಕೊಳ್ಳೋಣ. ಈ 408 ಜನಕ್ಕೆ ಜನರಲ್ ಕ್ಯಾಟಗರಿಯಲ್ಲಿ ತೊಗೋತಾರೆ. ಸೊ ಈ 408 ಜನ ಎಲ್ಲಿವರೆಗೂ ಸಿಗ್ತಾರೆ ಸರ್ ಅಂತ ಲೆಕ್ಕ ಹಾಕಕ್ಕೆ ಹೋದರೆ, ಸೊ ಇವಾಗ ಲೆಕ್ಕ ಹಾಕುವಂತ ಬರೋಣ ಬನ್ನಿ. 46 ಹೊಡೆದವ್ರು ಎಷ್ಟು ಜನ ಉಳ್ಕೊಂಡಿದ್ದಾರೆ? 14 ಜನ, ಅದನ್ನು ಪ್ಲಸ್ ಮಾಡೋಣ. ಮತ್ತು 45 ಹೊಡೆದವರು 29 ಜನ ಉಳ್ಕೊಂಡಿದ್ದಾರೆ, ಅವ್ರನ್ನೂ ಪ್ಲಸ್ ಮಾಡೋಣ. ಅದ್ರ ಜೊತೆಗೆ 45 ಹೊಡೆದವರು 135 ಜನ ಉಳ್ಕೊಂಡಿದ್ದಾರೆ, ಅವ್ರನ್ನೂ ಪ್ಲಸ್ ಮಾಡೋಣ. ಆಮೇಲೆ 44 ಹೊಡೆದವರು 84 ಜನ ಉಳ್ಕೊಂಡಿದ್ದಾರೆ, ಅವ್ರನ್ನೂ ಪ್ಲಸ್ ಮಾಡೋಣ. ಸೊ ಎಷ್ಟಾಯಿತು? 262 ಆಯಿತು. ಇನ್ನು ನೆಕ್ಸ್ಟು ಎಷ್ಟು? 44 ಹೊಡೆದಲ್ಲ, 44 ಹೊಡೆದ್ವಿ. ಇನ್ನು 44 ಹೊಡೆದವರು 288 ಜನ ಉಳ್ಕೊಂಡಿದ್ದಾರೆ. ಸೊ ಇಲ್ಲಿಗೆ ಏನಾಯಿತು ಸ್ನೇಹಿತರೆ? 550 ಬಂತು. ಸೊ 550ಅಲ್ಲಿ ನಾವು ಒಂದು ನಿಮಿಷ, 550ಅಲ್ಲಿ ಸ್ನೇಹಿತರೆ ಮೈನಸ್ಸು 408 ಜನಕ್ಕೆ ನಾವು ಜನರಲ್ ಕ್ಯಾಟಗರಿಗೆ ಕಳಿಸ್ಬಿಡೋಣ, ಸರಿನಾ? ಜನರಲ್ ಕ್ಯಾಟಗರಿ ಕಳಿಸಿದ್ರೆ ಇನ್ನೂ 142 ಜನ ಉಳ್ಕೋತಾರೆ. ಸೊ ಸ್ನೇಹಿತರೆ, ಆ 545 ಪೋಸ್ಟ್ ಬಂದು ಏನಾದರೂ ಸೆಕೆಂಡ್ ಕಟ್ ಆಫ್ ಲಿಸ್ಟ್ಗೆ ಒಂದು 800 ಚಿಲ್ಲರೆ ಏನಾದರೂ ಅವ್ರು ಬಿಟ್ಟರು ಅಂತಂದರೆ ನೋಡಿ, ಈ 44 ನಂಬರ್ ಯಾರ್ಯಾರು ಹೊಡೆದಿದ್ದೀರ ನೋಡಿ, ಸೊ ಇದರಲ್ಲಿ ಅರ್ಧಕ್ಕರ್ಧ ಜನ ಜನರಲ್ ಕ್ಯಾಟಗರಿಗಳಲ್ಲೇ ಸೆಲೆಕ್ಟ್ ಆಗ್ತೀರಾ, ಸರಿನಾ? ಅರ್ಥ ಆಯ್ತಲ್ವ? ಈ 44 ಹೊಡೆದವರು ಆಲ್ಮೋಸ್ಟ್ ಸೆಕೆಂಡ್ ಲಿಸ್ಟಲ್ಲಿ ಜನರಲ್ ಕ್ಯಾಟಗರಿಗೆ ಹೋಗ್ಬಿಡ್ತೀರಾ. 288 ಜನ ಉಳ್ಕೊಂಡಿದ್ದಾರೆ, 550 ಆಗುತ್ತೆ. ಅದರಲ್ಲಿ 142 ಜನ ಎಕ್ಸೆಸ್ ಆಗ್ತಾರೆ ಈ 44ಕ್ಕೆ. ಅರ್ಧಕ್ಕರ್ಧ ಜನ ಜನರಲ್ ಕ್ಯಾಟಗರಿ ಹೋದರು ಅಂತಂದರೆ ಇನ್ನು 142 ಜನ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿಗೂ ಬರ್ತಾರೆ, ಸರಿನಾ? ಸೊ 550 ಆಯ್ತಲ್ವಾ? ನಾವು ಲೆಕ್ಕ ಹಾಕ್ಕೊಂಡಿರೋದು 408, ಸರಿನಾ? ಈ 142ರಲ್ಲಿ ಇನ್ನು 408 ಮೈನಸ್ ಮಾಡೋಣ. ಮೈನಸ್ 142 ಅಂದರೆ 266 ಜನ ಸ್ನೇಹಿತರೆ. 266 ಜನ ಅಂತಂದರೆ ಆಲ್ಮೋಸ್ಟ್ ಈಗ ಕ್ಯಾಟಗರಿಗಳು ಎಷ್ಟಕ್ಕೆ ನಿಂತ್ಕೊಂಡಿದೆ ನೋಡಿ, ಇಲ್ಲಿ ಕ್ಯಾಟಗರಿಗಳು ತೋರಿಸ್ತೀನಿ ನಿಮಗೆ, ಒಂದು ನಿಮಿಷ. ಸೊ ನೋಡಿ ಸ್ನೇಹಿತರೆ, ಈಗ ಆಲ್ಮೋಸ್ಟು ಈಗ 44 ಅಂತೂ ಬಿಟ್ಬಿಡಿ, ಇದು 2A ಕ್ಯಾಟಗರಿ 44 ನಿಂತಿದೆಯಲ್ಲ. ಸೊ ಸೆಕೆಂಡ್ ಲಿಸ್ಟಲ್ಲಿ ಇವರೆಲ್ಲರೂ ಕೂಡ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಇವರು ಏನಾಗ್ತಾರೆ, ಇದಕ್ಕೆ ಹೋಗ್ಬಿಡ್ತಾರೆ, ಜನರಲ್ಗೆ ಹೋಗ್ಬಿಡ್ತಾರೆ. ಈ 44 ಹೊಡೆದವರೆಲ್ಲ ಆಲ್ಮೋಸ್ಟ್ ಜನರಲ್ಗೆ ಹೋಗ್ಬಿಡ್ತಾರೆ. ಇನ್ನು ಮಿಕ್ಕಿದವರು ಕ್ಯಾಟಗರಿಗಳಲ್ಲಿ ಹೋಗ್ತಾರೆ, ಈ 2A ಕ್ಯಾಟಗರಿಗಳಲ್ಲಿ ಹೋಗ್ತಾರೆ ಅಂದ್ಕೊಡ್ರಿ. ಯಾರ್ಯಾರು 44 ಹೊಡೆದಿದ್ದೀರಾ, ನಿಮ್ದು ಏನಾದರೂ 545 ಪೋಸ್ಟ್ ಬಂತು ಅಂದರೆ ಆಲ್ಮೋಸ್ಟ್ 44 ಹೊಡೆದಿರೋಂಥವ್ರು ಎಲ್ಲ ಅಭ್ಯರ್ಥಿಗಳು ನೀವು ಜನರಲ್ಲಿ ಸೆಲೆಕ್ಟ್ ಆಗ್ತೀರಾ. ಇನ್ನು ನಿಮ್ಮ 2A ಕ್ಯಾಟಗರಿ ಬಂದ್ಬಿಟ್ಟು ಇನ್ನು 2 ನಂಬರ್ ಡೌನ್ ಆಗುತ್ತೆ, 2 ಅಥವಾ 3 ನಂಬರು.
ಸೊ ಇಲ್ಲಿಗೆ 44 ಅಂದರೆ ಇನ್ನು 43 ಮತ್ತು 42 41 ಈ ನಂಬರ್ ಹೊಡೆದಿರುವಂಥ ಅಭ್ಯರ್ಥಿಗಳು ಎಲ್ಲರೂ ಕೂಡ ಆಲ್ಮೋಸ್ಟು ನೀವು ಕ್ಯಾಟಗರಿಗಳಲ್ಲಿ ಸೆಲೆಕ್ಟ್ ಆಗ್ತೀರಾ. ಪ್ರತಿಯೊಂದು ಕ್ಯಾಟಗರಿನೂ ಅಷ್ಟೇ ಎರಡರಿಂದ ಮೂರು ಏನು ನಂಬರ್ಸ್ಗಳು ಡೌನ್ ಆಗುತ್ತೆ. ಈ ಪ್ರವರ್ಗ 1 ಏನಿದೆಯಲ್ಲ ಇದನ್ನು ಅಷ್ಟೇ ಆಲ್ಮೋಸ್ಟ್ ಇದನ್ನು 44ಕ್ಕೆ ನಿಂತಿದೆ ಸ್ನೇಹಿತರೆ. 44ಕ್ಕೆ ನಿಂತಿದೆ ಅಂತಂದರೆ ಸೊ ಇದರಲ್ಲೂ ಕೂಡ ಆಲ್ಮೋಸ್ಟ್ ಅಭ್ಯರ್ಥಿಗಳು 2-3 ಮಾರ್ಕ್ಸ್ ಕಮ್ಮಿ ಆಗೋದ್ರಿಂದ ಸೊ 43, 42, 41 ಹೊಡೆದಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಕ್ಯಾಟಗರಿ 1 ಅವ್ರಿಗೂ ಸೆಕೆಂಡ್ ಲಿಸ್ಟಲ್ಲಿ ಕೆಲಸಗಳಾಗುವಂಥ ಸಾಧ್ಯತೆಗಳಿದೆ, ಸರಿನಾ. ಅದ್ರ ಜೊತೆಗೆ ಕ್ಯಾಟಗರಿ ಇದು ಎಸ್ ಟಿನೂ ಕೂಡ 44ವರೆಗೆ ನಿಂತಿದೆ. ಈ 44ವರೆಗೆ ನಿಂತಿರೋದ್ರಿಂದ ನೆಕ್ಸ್ಟ್ ಯಾರ್ಯಾರಾದರೂ 44ವರೆ ಹೊಡೆದವ್ರದ್ದು ಆಗಿರಲಿಲ್ಲ ಅಂತಂದಿದ್ರೆ ಅವರೆಲ್ಲ ಸೆಕೆಂಡ್ ಲಿಸ್ಟಲ್ಲಿ ನೀವು ಜನರಲ್ಗೆ ಹೋಗ್ತೀರಾ. ಈ 44ವರೆಗೆ ನಿಂತಿರೋದು ಏನಾಗುತ್ತೆ, ನೆಕ್ಸ್ಟು 43ವರೆ, 42ವರೆ, 41ವರೆಗೆ ಬರುತ್ತೆ ಈ ಕ್ಯಾಟಗರಿ 1, ಸರಿನಾ. ಸೊ ಇದು SC ಕ್ಯಾಟಗರಿ ನೋಡೋದಾದರೆ 43ಕ್ಕೆ ನಿಂತಿದೆ ಸ್ನೇಹಿತರೆ. ಇದು 3 ನಂಬರು ನಾವು ಡೌನ್ ಮಾಡಿದ್ರೂ ಕೂಡ ಸೊ ಏನಾಗುತ್ತೆ, ಆಲ್ಮೋಸ್ಟ್ ಇದು ಕ್ಯಾಟಗರಿ ನಿಮಗೆ 40ಕ್ಕೆಲ್ಲ ಬರುತ್ತೆ, ಹಾಂ, ಸರಿನಾ. ಅದರ ನಂತರ ನೋಡಿ ಇಲ್ಲಿ 2B ಕ್ಯಾಟಗರಿ 42ವರೆಗೆ ನಿಂತಿದೆ. 42ವರೆಗೆ ನಿಂತಿದೆ ಅಂದಮೇಲೆ ಇದನ್ನು 2ರಿಂದ 3 ಮಾರ್ಕ್ಸ್ ಡೌನ್ ಮಾಡಿದ್ರೆ ನಾವು 42ವರೆ ಅಂತಂದರೆ ಸೊ 41ವರೆ, 40ವರೆ, 39ವರೆಗೂ ಕೂಡ ಬರ್ಬೋದು 2B ಕ್ಯಾಟಗರಿ. ಮತ್ತು 3A ಕ್ಯಾಟಗರಿನೂ ಅಷ್ಟೇ 45ವರೆಗೆ ನಿಂತಿದೆ. ಸೊ ನೆಕ್ಸ್ಟ್ 45ವರೆ ಇದ್ದವ್ರದ್ದು ಯಾರ್ದಾರ್ದು ಆಗಿಲ್ಲ ಅಂತಂದರೆ 90 ಡೇಟ್ ಆಫ್ ಬರ್ತಿಗೆ ನಿಂತಿದೆ, ಇದು ಯಾರ್ದಾದ್ರೂ ಆಗಿಲ್ಲ ಅಂದರೆ ಸೆಕೆಂಡ್ ಕಟ್ ಆಫ್ ಲಿಸ್ಟಲ್ಲಿ ನೀವೆಲ್ಲ ಜನರಲ್ಗೆ ಹೋಗ್ತೀರಾ. ಸೊ ಇದು 3 ನಂಬರ್ಗೆ ಇಳ್ಕೋಬೇಕು ಅಂತಂದರೆ 44ವರೆ, 45ವರೆಗೆ ನಿಂತಿದೆಯಲ್ಲ, 44ವರೆ, 43ವರೆ, 42ವರೆಗೂ ಕೂಡ 2A ಕ್ಯಾಟಗರಿ ಬರುತ್ತೆ. ಈ ಕಡೆ ಜಾಸ್ತಿ ಇದಾರಲ್ಲ 2A ಕ್ಯಾಟಗರಿ ಕಾಂಪಿಟೇಷನ್ ಜಾಸ್ತಿ ಇದೆಯಲ್ಲ ಅದಕ್ಕೆ ಹೇಳ್ತಾ ಇರೋದು. ಅದರ ನಂತರ ಸ್ನೇಹಿತರೆ 3B ಕ್ಯಾಟಗರಿ ಏನೋ 45ಕ್ಕೆ ನಿಂತಿದೆಯಲ್ಲ, 45 ಹೊಡೆದು ಯಾರ್ದು ನೀವು ಈಗ ಆಗಿಲ್ಲ ಫಸ್ಟ್ ಕಟ್ ಆಫ್ ಲಿಸ್ಟಲ್ಲಿ ಅಂತಂದರೆ ಸೊ ನೆಕ್ಸ್ಟು ಕಟ್ ಆಫ್ ಲಿಸ್ಟಲ್ಲಿ ಬಂದಾಗ ನೀವೆಲ್ಲ ಜನರಲ್ ಸಾಮಾನ್ಯ ಕ್ಯಾಟಗರಿಗೆ ಹೋಗ್ತೀರಾ ಇಲ್ಲಿಗೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ ಈಗ 44 ಅಂದರೆ 44ವರೆಗೂ ಜನರಲ್ ಬರುತ್ತಲ್ವಾ. 43, 42 ಹೊಡೆದಂಥ 2B ಕ್ಯಾಟಗರಿನವ್ರಿಗೂ ಕೂಡ ಸೆಕೆಂಡ್ ಕಟ್ ಆಫ್ ಲಿಸ್ಟಲ್ಲಿ ಅವಕಾಶಗಳು ಸಿಗುವಂಥ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಇದು ಏನಿದೆಲ್ಲ ಸ್ನೇಹಿತರೆ ಸಾಮಾನ್ಯ ಕ್ಯಾಟಗರಿ, ಇದು ಸೆಕೆಂಡ್ ಲಿಸ್ಟಲ್ಲಿ ಸೊ ನಾನು ಅಂದ್ಕೊಂಡಿರೋ ಪ್ರಕಾರ 44ಕ್ಕೆ ಬಂದು ನಿಲ್ಲುತ್ತೆ. ಅದೇನಾದರೂ 545 ಪೋಸ್ಟನ್ನು ಕೂಡ ಸೆಕೆಂಡ್ ಲಿಸ್ಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಮಾತ್ರ, ಸರಿನಾ. ಸರ್ ಮತ್ತು ನೀವು ಹೇಳ್ತಿದ್ದೀರಾ ಎಲ್ಲರಿಗೂ ಎಲ್ಲ ಕ್ಯಾಟಗರಿಗಳಲ್ಲೂ 2ರಿಂದ 3 ನಂಬರ್ ಡೌನ್ ಆಗುತ್ತೆ ಅಂತ ಹೇಳ್ತಿದ್ದೀರಾ, ಮತ್ತು ಎಲ್ಲರಿಗೂ ಕೆಲಸಗಳಾಗುತ್ತಾ? ಖಂಡಿತ ಇಲ್ಲ ಸ್ನೇಹಿತರೆ. ಯಾರ್ದು ಡೇಟ್ ಆಫ್ ಬರ್ತು ಹೈ ಇದೆ ಅಂದರೆ ಯಾರು ಸೀನಿಯಾರಿಟಿಯಲ್ಲಿದ್ದೀರಾ ಸೊ ಅವ್ರಿಗೆ ಫಸ್ಟು ಕೂರ್ಸೋಕ್ಕೆ ನಿಲ್ಲಿಸ್ತಾನೆ. ನಿಮಗೆ ಈಗ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಈ SC ಕ್ಯಾಟಗರಿ ನಾನು 43ಕ್ಕೆ ಈಗ ಫಸ್ಟ್ ಕಟ್ ಆಫ್ ಲಿಸ್ಟಲ್ಲಿ ನಿಂತಿದೆ. ಸೊ ಸೆಕೆಂಡ್ ಕಟ್ ಆಫ್ ಲಿಸ್ಟಿಗೆ 3 ನಂಬರ್ ಡೌನ್ ಆಗುತ್ತೆ ಅಂತ ಹೇಳಿದ್ದೀನಿ. ಅಲ್ಲಿಗೆ 40ಕ್ಕೆ ನಿಂತ್ಕೋತು ಅಂತ ಅಂದ್ಕೊಡ್ರಿ. ಸೊ ಅಲ್ಲಿಗೆ 42 ಮತ್ತು 41 ಯಾವುದೇ ಡೇಟ್ ಆಫ್ ಬರ್ತ್ ಇರಲಿ ಸೆಲೆಕ್ಟ್ ಆಗ್ತಾರೆ. ಬಟ್ 40ಕ್ಕೇನು ಬಂದು ನಿಲ್ಲುತ್ತಲ್ಲ ಸೊ ಆವಾಗ ಅಲ್ಲಿ ಡೇಟ್ ಆಫ್ ಬರ್ತ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಸುಮಾರು ಜನ ಅಭ್ಯರ್ಥಿಗಳದ್ದು 40 ಹೊಡೆದವ್ರದ್ದು ಒಂದು ಅರ್ಧ ಜನಕ್ಕೆ ಆಗದೇ ಇರ್ಬೋದು. ಯಾರು 94, 95 ಮತ್ತು 93, 92, 90 ಡೇಟ್ ಆಫ್ ಬರ್ತು ಹೊಡೆದು ಯಾರು ನೀವು 40 ಮಾರ್ಕ್ಸ್ ತೊಗೊಂಡಿರ್ತಾರೆ SC ಕ್ಯಾಟಗರಿನವರು, ಅವ್ರದ್ದು ಆಗದೇ ಇರುವಂಥ ಚಾನ್ಸಸ್ ಇರುತ್ತೆ. ಇದು ಪ್ರತಿ ಕ್ಯಾಟಗರಿಗೂ ಹಂಗೆ ಆಗುತ್ತೆ. 2 ನಂಬರ್ ಏನು ಡೌನ್ ಮಾಡುತ್ತೀರಲ್ಲ ನೀವು ಕ್ಯಾಟಗರಿಗಳಲ್ಲಿ, ಸೊ ಈಗ ನೀವು ಇಲ್ಲಿದೆ ನೋಡಿ, ಇಲ್ಲಿ ಏನಿದೆ ಇದು ಪರಿಶಿಷ್ಟ ಏನು ಪಂಗಡ ಇದೆಯಲ್ಲ, ಸೊ ಪರಿಶಿಷ್ಟ ಪಂಗಡ ಇರೋದು 44ವರೆಗೆ ನಿಂತಿದೆಯಲ್ವಾ. ನಾನು 3 ಮಾರ್ಕ್ಸ್ ಡೌನ್ ಮಾಡಿದ್ದೀನಿ. ಸೊ ಅಲ್ಲಿಗೆ 43ವರೆ, 42ವರೆ ಯಾವುದೇ ಡೇಟ್ ಆಫ್ ಬರ್ತ್ ಇರಲಿ ಅಲ್ಲಿ ಸೆಲೆಕ್ಟ್ ಆಗ್ತಾರೆ. 43ವರೆ, 42ವರೆ ಯಾವುದೇ ಡೇಟ್ ಆಫ್ ಬರ್ತ್ ಇದ್ದರೂ ಸೆಲೆಕ್ಟ್ ಆಗ್ತಾರೆ. ಬಟ್ 41ವರೆಗೆ ಏನು ನಿಂತ್ಕೊಳ್ಳುತ್ತಲ್ಲ ಸೆಕೆಂಡ್ ಲಿಸ್ಟಲ್ಲಿ, ಸೊ ಅಲ್ಲಿಗೆ 95, 94, 93, 92, 91, 90 ಡೇಟ್ ಆಫ್ ಬರ್ತು ಇವರೆಲ್ಲ ಎಗರ್ಕೊಂಡ್ಬಿಡ್ತಾರೆ. ಆಲ್ಮೋಸ್ಟ್ ಅವ್ರದ್ದೆಲ್ಲ ಆಗೋ ಚಾನ್ಸಸ್ಸು ತುಂಬ ಕಮ್ಮಿ ಇರುತ್ತೆ. ಸೊ ಪ್ರತಿಯೊಂದು ಕ್ಯಾಟಗರಿನೂ ಅಷ್ಟೇ, ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ವಾ. ಇಲ್ಲಿ 44ಕ್ಕೆ ನಿಂತಿದೆ ಅಂದರೆ ಇದನ್ನು ನಾವು 3 ಮಾರ್ಕ್ಸು ಡೌನ್ ಮಾಡಿದ್ದೀನಿ, 43, 42, 41, ಸರಿನಾ. ಸೊ ಅಲ್ಲಿಗೆ ಏನಾಗುತ್ತೆ 43, 42 ಯಾವುದೇ ಡೇಟ್ ಆಫ್ ಬರ್ತ್ ಇರಲಿ 95 ಡೇಟ್ ಆಫ್ ಬರ್ತ್ ಇದ್ದರೂ 2 ಮಾರ್ಕ್ಸಲ್ಲಿ ಅವ್ರದ್ದೆಲ್ಲ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು 3ನೇ ನಂಬರ್ಗೆ ಏನು ಡೌನ್ ಮಾಡಿರ್ತೀನಲ್ಲ ಆ ಡೌನ್ ಆಗಿರುವಂಥ ನಂಬರಲ್ಲಿ 94, 95, 90, 96 ಇರೋರು ಕೆಲವೊಬ್ರು ಇದ್ದಾರೆ. ಸೊ 96, 95, 94, 93, 92, 90, 91, 90 ಈ ಡೇಟ್ ಆಫ್ ಬರ್ತ್ಗಳದ್ದು ಎಲ್ಲ ಕ್ಯಾಟಗರಿಗಳಲ್ಲಿ 3 ನಂಬರ್ ಡೌನ್ ಆದರೆ ಆಗೋದು ಕಷ್ಟ ಆಗುತ್ತೆ. ಇವೆಲ್ಲ ಏನು ಕ್ಯಾಟಗರಿಗಳಿದೆಯಲ್ಲ, 2 ನಂಬರ್ ಡೌನ್ ಆದರೆ ಆಲ್ಮೋಸ್ಟ್ ಎಲ್ಲರದು ಆಗುತ್ತೆ. ಬಟ್ 3 ನಂಬರ್ ಡೌನ್ ಆಯಿತು ಅಂತಂದರೆ ಅಲ್ಲಿ 90 ಡೇಟ್ ಆಫ್ ಬರ್ತು ಅಥವಾ 89 ಅಥವಾ 88 ಡೇಟ್ ಆಫ್ ಬರ್ತ್ಗೆ ನಿಲ್ಲಿಸುವಂಥ ಸಾಧ್ಯತೆಗಳಿರುತ್ತೆ.
ಸರಿನಾ. ಆ 545 ಪೋಸ್ಟ್ ಬಂದರೆ ಮಾತ್ರ ಸ್ನೇಹಿತರೆ ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರನೇ ಅಭ್ಯರ್ಥಿಗಳು ಹೋರಾಟ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಬೆಂಬಲ ಕೊಡಿ. ಆಲ್ಮೋಸ್ಟ್ ನಂದು ಆಗುತ್ತಾ ಆಗಲ್ವಾ ಅಂತಲ್ಲ, 40 ಮೇಲೆ ಯಾರ್ಯಾರು ಹೊಡೆದಿದ್ದೀರಾ ಆಲ್ಮೋಸ್ಟ್ ಎಲ್ಲರೂ ಬೆಂಬಲ ಕೊಟ್ಟರೆ, ಸೊ ಇವಾಗ ಏನು ನಾನು ಕಟ್ ಆಫ್ ಲಿಸ್ಟಲ್ಲಿ ನಿಮಗೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ, ಆಲ್ಮೋಸ್ಟ್ ಈ ಥರನೇ 90% ನಾನು ಹೇಳಿರೋ ಥರನೇ ಕೂತ್ಕೊಳ್ಳುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ನಾವು ತುಂಬ ಸ್ಟಡಿ ಮಾಡಿ ಮಾಡ್ತಾ ಇರೋದು ಈ ಕಟ್ ಆಫ್ ಲಿಸ್ಟು, ಸುಮ್ಮನೆ ನಾನು ನಿಮಗೆ ಹೇಳೋಕ್ಕೆ ಇದು ಮಾಡ್ತಾ ಇಲ್ಲ. ಸೊ ಆಲ್ಮೋಸ್ಟ್ ನಾನು ಸ್ಟಡಿ ಮಾಡಿನೇ ಹೇಳ್ತಾ ಇರೋದು. ಫಸ್ಟು ಕಟ್ ಆಫ್ ಲಿಸ್ಟು ಅಷ್ಟೇ ನಿಮಗೆ ಈ ಕಟ್ ಆಫ್ ಲಿಸ್ಟ್ ಮಾಡಿ ಏನು ತೋರಿಸಿದ್ನಲ್ಲ ಅವಾಗಲೂ ಅಷ್ಟೇ ತುಂಬ ಸ್ಟಡಿ ಮಾಡಿದ್ದೆ. ತುಂಬ ಸ್ಟಡಿ ಮಾಡಿನೇ ನಿಮಗೆ ಎಕ್ಯುರೇಟಾಗಿ 90% ನಾನು ಕರೆಕ್ಟಾಗಿ ಹೇಳೋಕ್ಕೆ ಸಾಧ್ಯ ಆಗಿದ್ದು. ಸೊ ಇದನ್ನು ಕೂಡ ಅಷ್ಟೇ ಸ್ನೇಹಿತರೆ, ತುಂಬ ಸ್ಟಡಿ ಮಾಡಿ ನಾನು ಯಾವ ಥರ ಕೂತ್ಕೋಬೋದು ಅನ್ನೋದನ್ನು ಈ ಥರ ನಾವೆಲ್ಲ ಹೋಮ್ವರ್ಕ್ ಎಲ್ಲ ಮಾಡಿ, ಸೊ ಈ ಥರ ಎಲ್ಲ ನಾವು ಬರ್ಕೊಂಡು ಮಾಡಿ ಸ್ಟಡಿ ಮಾಡಿ ಮಾಡ್ತಾಯಿದ್ದೀವಿ. ಹಾಗಾಗಿ ಸ್ನೇಹಿತರೆ ಹೇಳ್ತಾ ಇರೋದು, ಸುಮಾರು ಜನ ಈಗ ಅಭ್ಯರ್ಥಿಗಳು ಹೋರಾಟಕ್ಕೆ ಸೋಮವಾರ ಕರೆ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಹೋಗಿ, ಎಲ್ಲರೂ ಬೆಂಬಲ ಇದ್ರೇ ಆ 545 ಪೋಸ್ಟು ಬರೋದಕ್ಕೆ ಸಾಧ್ಯ ಆಗೋದು ಸ್ನೇಹಿತರೆ. ಇಲ್ಲ ಅಂತಂದರೆ ಇದು ನಾನು ಏನು ಹೇಳಿದ್ದೀನಲ್ಲ ಇದೆಲ್ಲನೂ ಸುಳ್ಳಾಗ್ಬಿಡುತ್ತೆ. ಸೆಕೆಂಡ್ ಕಟ್ ಆಫ್ ಲಿಸ್ಟ್ ಏನು ಇಷ್ಟೊತ್ತು ಹೇಳಿದ್ನಲ್ಲ, ಆ 545 ಪೋಸ್ಟ್ ಬಂದರೆ ಮಾತ್ರ ಅಂತ ನಾನು ಇಷ್ಟೊತ್ತವರೆಗೂ ಇಷ್ಟೊಂದೆಲ್ಲ ಡೀಟೇಲಾಗಿ ಹೇಳಿರೋದು. ಬಟ್ ಆ 545 ಪೋಸ್ಟ್ ಏನಾದರೂ ಬರಲಿಲ್ಲ ಅಂದ್ಕೊಡ್ರಿ, ಆ 545 ಪೋಸ್ಟ್ ಬರಲಿಲ್ಲ, ಇನ್ನು ನೆಕ್ಸ್ಟ್ ಏನಾದರೂ ನಾನು ಹೇಳ್ದಂಗೆ ಒಂದು 270 ಪೋಸ್ಟ್ ಏನು ಅಬ್ಸೆಂಟ್ ಆಗಿರುವಂಥ ಅಭ್ಯರ್ಥಿಗಳದ್ದು ಒಂದು 300 ಒಳಗಡೆ ಬರ್ಬೋದು ಸ್ನೇಹಿತರೆ. ನನಗೆ ಗೊತ್ತಿರೋಂಗೆ ಸೆಕೆಂಡ್ ಕಟ್ ಆಫ್ ಲಿಸ್ಟಲ್ಲಿ ಅಬ್ಸೆಂಟ್ ಆಗಿರುವಂಥ ಅಭ್ಯರ್ಥಿಗಳದ್ದು ಒಂದು 300 ಒಳಗಡೆ ಬಂದರು ಅಂದ್ಕೊಡ್ರಿ. 300 ಒಳಗಡೆ ಬಂದರು ಅಂತಂದರೆ ಸೊ ಇಲ್ಲಿ 46 ಹೊಡೆದವ್ರದ್ದು ಆಲ್ಮೋಸ್ಟ್ ಎಲ್ಲರದು ಆಗುತ್ತೆ. ಇಲ್ಲಿ ನಮ್ಮ ಇವ್ರು ಕಳಿಸ್ಕೊಟ್ಟಿದ್ದಾರೆ ನೋಡಿ. ಸೊ ಇವಾಗ ನಾನು ಏನಾದರೂ ಹಂಗೇನಾದರೂ ಬರಲಿಲ್ಲ ಅಂದ್ಕೊಡ್ರಿ, 545 ಪೋಸ್ಟು ಹೋರಾಟ ಸಕ್ಸಸ್ ಆಗಲಿಲ್ಲ, ಬರಲಿಲ್ಲ ಅಂತಂದರೆ ಈ 46 ಹೊಡೆದಿರುವಂಥ ಅಭ್ಯರ್ಥಿಗಳದ್ದು ಆಲ್ಮೋಸ್ಟ್ ಎಲ್ಲರದು ಸೆಲೆಕ್ಷನ್ ಆಗುತ್ತೆ, ಸರಿನಾ. ಆಮೇಲೆ ಈ 29 ಹೊಡೆದವ್ರದ್ದು ಆಲ್ಮೋಸ್ಟ್ ಎಲ್ಲ ಇದು ಏನು 46 ಹೊಡೆದವರು 14 ಜನ ಇದ್ದಾರಲ್ಲ, 46 ಹೊಡೆದಿರುವಂಥ ಅಭ್ಯರ್ಥಿಗಳು ಟೋಟಲಾಗಿ ಇನ್ನೂ 14 ಜನ ಉಳ್ಕೊಂಡಿದ್ದಾರೆ. ಈ 14 ಜನರದು ಆಲ್ಮೋಸ್ಟು ಆಗುತ್ತೆ, ಸರಿನಾ. ಈ 45 ಹೊಡೆದವ್ರದ್ದು ಕೂಡ ಆಲ್ಮೋಸ್ಟ್ ಆಗುತ್ತೆ. ಈ 45 ಹೊಡೆದವರು ಕೂಡ 135 ಜನ ಇದ್ದಾರಲ್ಲ, ಈ 3 ಕಾಲಮ್ ಏನಿದಾವಲ್ಲ ಸ್ನೇಹಿತರೆ, ಇವೆಲ್ಲ ಸೆಕೆಂಡ್ ಲಿಸ್ಟಲ್ಲಿ ಜನರಲಲ್ಲೇ ಕೂತ್ಕೋತವೆ. ಯಾಕಂದರೆ ಜನರಲಲ್ಲಿರುವಂಥ ಅಭ್ಯರ್ಥಿಗಳು ಸುಮಾರು ಜನ ಅಬ್ಸೆಂಟ್ ಆಗಿದ್ದಾರೆ. ಸೊ ಹಾಗಾಗಿ 135 ಏನು ಪೋಸ್ಟ್ ಇದಾವಲ್ಲ 45 ಹೊಡೆದವರು, ಇವರು ಕೂಡ ಸೆಕೆಂಡ್ ಲಿಸ್ಟಲ್ಲಿ 545 ಪೋಸ್ಟ್ ಬಂದಿಲ್ಲ ಅಂದ್ರೂ ಕೂಡ ಇವರು 45, 45ವರೆ 46 ಈ 3 ಕ್ಯಾಟಗರಿ ಏನು ಇದಾವಲ್ಲ ನಂಬರ್ಗಳು ಆಗದೇ ಇರುವಂಥ ಅಭ್ಯರ್ಥಿಗಳು, ಉಳಿದಿರುವಂಥ ಅಭ್ಯರ್ಥಿಗಳು, ಈ 3 ಕೂಡ ಬಾಕ್ಸು ಸೆಕೆಂಡ್ ಲಿಸ್ಟಲ್ಲಿ ಆಲ್ಮೋಸ್ಟ್ 100% ಆಗೇ ಆಗುತ್ತೆ. ಇದರ ನಂತರ ಕೆಳಗಡೆದಿದೆಯಲ್ಲ, ಇದು ಕೆಳಗಡೆ ಇರುವಂಥದ್ದು ಎಲ್ಲರದು ಅದೃಷ್ಟ. ಯಾರ್ದಾದರೆ ಆಗ್ಬೋದು, ಆಗಿರಲಿಲ್ಲ ಅಂದರೆ ಇಲ್ಲ. 545 ಪೋಸ್ಟ್ ಬರಲಿಲ್ಲ, ಏನಾದರೂ ನಾವು ಹೇಳ್ತಿಲ್ಲ 270, 280 ಜನ ಅಬ್ಸೆಂಟ್ ಆದವ್ರದ್ದು ಅಂತ, ಅದೆಲ್ಲನೂ ಕೂಡ ನಾವು ಅಂದ್ಕೊಂಡಾಗ ಆಗಲಿಲ್ಲ ಅಂತಂದರೆ ಈ 45, 45ವರೆ 46 ಈ 3 ಜನರದ್ದು ಮಾತ್ರ ನಾನು 100% ಗ್ಯಾರಂಟಿ ಕೊಡ್ತೀನಿ, ನಿಮ್ಮದೆಲ್ಲ ಕೆಲಸ ಸೆಕೆಂಡ್ ಲಿಸ್ಟಲ್ಲಿ ಆಗುತ್ತೆ. ಆದರೆ ಕೆಳಗಡೆ ಇರುವಂಥ ಅಭ್ಯರ್ಥಿಗಳದ್ದು ಅವ್ರವ್ರ ಅದೃಷ್ಟ, ಆದರೆ ಆಗ್ಬೋದು, ಆಗಲಿಲ್ಲ ಅಂದರೆ ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಎಲ್ಲರೂ ದಯವಿಟ್ಟು ಹೋರಾಟಕ್ಕೆ ಬೆಂಬಲ ಕೊಡಿ. ಆ 545 ಪೋಸ್ಟ್ ಏನಾದರೂ ಬಂದವು ಅಂದರೆ ಸೊ ಖಂಡಿತವಾಗ್ಲೂ ಎಲ್ಲರಿಗೂ ಅವಕಾಶ ಸಿಗುತ್ತೆ. 40 ಮೇಲೆ ಯಾರ್ಯಾರು ಹೊಡೆದಿದ್ದೀರಾ ಆಲ್ಮೋಸ್ಟ್ ನೋಡಿ, ಇಲ್ಲೆಲ್ಲ 40 ಮೇಲೆ ಹೊಡೆದಿರುವಂಥ ಅಭ್ಯರ್ಥಿಗಳಿದ್ದೀರಾ 4683 ಜನ. ಬಟ್ ನಾವು ಲೆಕ್ಕಾಚಾರ ಹಾಕಿದಂಗೆ ಇಲ್ಲಿ 4683 ಆಗುತ್ತೆ. ಬಟ್ ಶಿವರಾಜ್ ಅವರು ಏನು ಲೆಕ್ಕ ಹಾಕಿದಾರಲ್ಲ ಇದರಲ್ಲಿ ಒಂದು 21 ಜನದ ಹೆಚ್ಚು ಕಮ್ಮಿ ಆಗ್ತಿದೆ. ಬಟ್ ಆದ್ರೂ ಕೂಡ ನಾನು ಹೇಳ್ತೀನಿ 40ರಿಂದ ಆಲ್ಮೋಸ್ಟ್ ಇಲ್ಲಿ ಏನು 46ವರೆಗೂ ಹೊಡೆದಿರಲ್ಲ, ಆಲ್ಮೋಸ್ಟ್ ಕೆಲಸಗಳಾಗುವಂಥ ಸಾಧ್ಯತೆಗಳಿರುತ್ತೆ, ಸರಿನಾ. ಸೊ ನಾನೇನು ಇಷ್ಟೊತ್ತು ಹೇಳೋದ್ನಲ್ಲ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಸ್ನೇಹಿತರೆ ಎಲ್ಲರೂ ಹೋರಾಟಕ್ಕೆ ಬೆಂಬಲ ಕೊಡಿ. ಹೋರಾಟಕ್ಕೆ ಬೆಂಬಲ ಕೊಟ್ಟು ಆ ಒಂದು ಹೋರಾಟ ಏನಾದರೂ ಸಕ್ಸಸ್ಫುಲ್ ಆದರೆ ಸೆಕೆಂಡ್ ಲಿಸ್ಟಲ್ಲಿ ಇನ್ನೂ ತುಂಬ ನಾನು ಏನು ಹೇಳಿದ್ದೀನಲ್ಲ ಇದಕ್ಕಿಂತ ಹೆಚ್ಚಿನ ಜನಕ್ಕೆ ಅವಕಾಶಗಳು ಸಿಗ್ಬೋದು ಅಂತ ನನಗನ್ನಿಸ್ತದೆ. ಯಾಕಂದರೆ ಎಲ್ಲ ಹುದ್ದೆಗಳು ಡಿಕಮ್ಸಿ ಹುದ್ದೆಗಳೇ ಆಗಿರೋದ್ರಿಂದ, ಇಲಾಖೆಯವ್ರಿಗೆ ಡಿಕಮ್ಸಿ ಹುದ್ದೆಗಳ ಅವಶ್ಯಕತೆಯೂ ಇರೋದ್ರಿಂದ, ಯಾಕಂದರೆ ಡಿ ಅಂತವ್ರು ಕಾಂಟ್ರಾಕ್ಟ್ ಬೇಸಿಕಲ್ಲಿ ತೊಗೋತಿದ್ದಾರೆ, ಡಿಕಮ್ಸಿನೇ ಅವ್ರಿಗೆ ಅವಶ್ಯಕತೆ ಇರೋದು. ಅವ್ರು ಮುಂದೆ ಬೇಕಾದ್ರೂ ಕೂಡ ಡಿಕಮ್ಸಿನ ಅವ್ರು ಮತ್ತೆ ಕಾಲ್ ಫಾರ್ ಮಾಡೇ ತೊಗೋಬೇಕು. ಸೊ ಅದಕ್ಕೋಸ್ಕರನೇ ಅವ್ರಿಗೆ ಇನ್ನೂ ಅವಕಾಶ ಇರೋದ್ರಿಂದ ಇದರಲ್ಲೇ ಇದಕ್ಕೆ MD ಅವರು ಕೂಡ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿದ್ದಾರೆ, ಅಕ್ರಮ್ ಪಾಷಾ ಅವರು. ಸೊ ಹಾಗಾಗಿ ಈ ಹುದ್ದೆಗಳು ಬರ್ಬೋದು ಅನ್ನೋ ಆಸೆ ನನಗೂ ಇದೆ, ಎಲ್ಲೋದು ಬರ್ಬೋದು ಅನ್ನೋ ಒಂದು ನಂಬಿಕೆ ನನಗೂ ಕೂಡ ಇರೋದ್ರಿಂದ ಸ್ವಲ್ಪ ಅಭ್ಯರ್ಥಿಗಳದ್ದು ಏನಾದರೂ ಬೆಂಬಲ ಸಿಕ್ತು ಅಂದರೆ ಸೊ ಖಂಡಿತವಾಗ್ಲೂ ಸೆಕೆಂಡ್ ಲಿಸ್ಟಲ್ಲಿ ಇನ್ನೂ ತುಂಬ ಜನಕ್ಕೆ ಅವಕಾಶ ಸಿಗುವಂಥ ಸಾಧ್ಯತೆಗಳಿದೆ, ಸರಿನಾ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋನ ಕೊನೆವರೆಗೂ ನೋಡಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.